ವಾರ್ಡ್ನಲ್ಲಿ ಈಗಾಗಲೇ ಮತದಾನ ಸುಮಾರು 7 ಗಂಟೆಗೆ 7-7:05 ಗಂಟೆಗೆ ಕೆಲವು ಶುರು ಆಗಿದೆ. ಕೆಲವೊಂದು ಅವ್ರದ್ದು ವಿವಿಪ್ಯಾಟ್ ಆಗಲಿ, ಆಮೇಲೆ ಅವ್ರ ಮಷಿನ್ಸ್ ಆಗಲಿ, ಕೆಲವೊಂದು ಸರಿಯಾಗಿ ಸೀಲ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಕೆಲವರು ಮಾಹಿತಿ ಸರಿಯಾಗಿ ಸಂಪೂರ್ಣ ಮಾಹಿತಿ ಇರಲಾದ್ರಿಂದ ಒಂದು 15 ನಿಮಿಷ 5 ನಿಮಿಷ 10 ನಿಮಿಷ ತಡವಾಗಿ ಶುರು ಆಗಿದೆ. ಬಟ್ ಜನ ಮತದಾನ ಬೆಳಗ್ಗೆಯಾಗಿ ಎಲ್ಲರೂ ಕೂಡ ಮತದಾನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಇದು ಒಂದು ಕೂಡ ಒಳ್ಳೆ ಸಂದೇಶ. ಇನ್ನು ಕೂಡ ಬೇಗನೆ ನಾನು ಜನರಲ್ಲಿ ವಿನಂತಿ ಮಾಡ್ಕೋತೀನಿ, ಮತದಾನ ಇದೆ. ಹಾಗೆ ನಮ್ಮ ದೇಶ ಪ್ರಧಾನಮಂತ್ರಿ ಈಗಾಗಲೇ ಹೇಳಿದ್ದಾರೆ, ಪೆಹಲೆ ಮತದಾನ ಫಿರ್ ಜಲಪಾನ ಅಂತ ಹೇಳಿ ಪ್ರತಿಯೊಬ್ಬರಲ್ಲೂ ಕೂಡ ನಾನು ವಿನಂತಿ ಮಾಡ್ಕೋತೀನಿ, ಬಂದು ಆದಷ್ಟು ಬೇಗನೆ ಮತದಾನ ಮಾಡಬೇಕು. ಈಗಾಗಲೇ ಬೇರೆ ರಾಜ್ಯಗಳನ್ನ ನೋಡಿದ್ದೀವಿ, ಯಾವ ರೀತಿ ಮತದಾನ ಆಗ್ತದೆ, ಪರ್ಸೆಂಟೇಜ್ ಕೂಡ ಕಮ್ಮಿ ಆಗ್ತದೆ, ಸ್ವಲ್ಪ ಆ ರೀತಿ ಆಗಬಾರ್ದು. ಜನರಲ್ಲಿ, ಬೆಳಗಾವಿ ಜನರಲ್ಲಿ ನಾನು ಎಲ್ಲರೂ ಕೂಡ ವಿನಂತಿ ಮಾಡ್ಕೋತೀನಿ, ಬೇಗನೆ ಬಂದು ಮತದಾನ ಮಾಡಿ ನಂತರ ತಮ್ದು ಏನ್ ಮಾಡಬೇಕು, ಮನೆಯಲ್ಲಿ ಹೋಗಿ ಉಪಹಾರ ಆಗಲಿ, ತಮ್ಮ ನಿತ್ಯ ಪೂಜಾ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ. ಬೆಳಗಾವಿಯಲ್ಲೂ ಕೂಡ ಮತದಾನ ಕೊನೆಯ ಬಾರಿ ಕೂಡ ನಾವು ವಿಧಾನಸಭೆ ನೋಡಿದೀವಿ, ಒಳ್ಳೆ ಮತದಾನ ಆಗಿದೆ. ಈ ರೀತಿ ಕೂಡ ಒಳ್ಳೆ ಮತದಾನ ಆಗತ್ತೆ ಅಂತ ಹೇಳಿ ನಾವೆಲ್ಲರೂ ಕೂಡ ನಾವು ನಂಬಿಕೆ ಇಟ್ಟಿದ್ವಿ. ಜನರು ಬಂದೇ ಬರ್ತಾರೆ ಅವಶ್ಯವಾಗಿ. ಈ ಭಾಗದಲ್ಲಿ ಕೂಡ ನಮ್ಮ ಈ ಭಾಗದ ಕೂಡ ಒಳ್ಳೆ ಅಭ್ಯರ್ಥಿಗಳು ಕೂಡ ಸಿಕ್ಕಿದ, ಒಳ್ಳೆ ಅಭ್ಯರ್ಥಿಗಳು ಕೂಡ ಅವರು ಕೂಡ ಅದನ್ನ ಜನರಿಗೆ ಒಂದು ಒಳ್ಳೆ ಮೆಸೇಜ್ ಅನ್ನು ಕೊಡ್ತಾರೆ ಅಂತ ಹೇಳಿ ನಾವು. ಬೆಳಗಾವಿ ಜಿಲ್ಲೆ ಸುಮಾರು ನಮ್ಮ ಪ್ರಕಾರ 65ರಿಂದ 70% ಮತದಾನ ಆಗ್ಬೇಕು ಅಂತ ಹೇಳಿ, 70% ಮೇಲೆ ಆಗ್ಬೇಕು ಅಂತ ಹೇಳಿ ನಮ್ದು ಒಂದು ಅಪೇಕ್ಷೆ ಇದೆ. ಜನರು ಕೂಡ ಅದಕ್ಕೆ ಸ್ಪಂದಿಸ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ. ನಾನು ಬೆಳಗಾವಿ ಜೈತೀರ್ ಸೌಧದಿಂದ ಈ ಭಾಗ ನಗರ ಸೇವಕ ಆಗ್ಬೇಕು. ನಗರ ಸೇವಕನೇ ತಮ್ಮೆಲ್ಲರೂ ವಿನಂತಿ ಮಾಡ್ಕೊತೀನಿ, ಬೇಗನೆ ಬಂದು ಮತದಾನ ಮಾಡ್ಬೇಕಂತ ಹೇಳಿ ಎಲ್ಲರೂ ಕೂಡ ನಾನು ಕೈ ಮುಗಿ ಕೇಳ್ಕೊತೀನಿ. ದಿನ ಶಾಪಿಂಗ್ ಅಂತ ಹೋಗೇ ಹೋಗ್ತಾರೆ. ಅವತ್ತಾರೆ ಒಂದ್ ದಿವಸ ಇದು ನಾವು ಹಕ್ಕು ಹೋಗಿ ನಾವು ಚಲಾಯಿಸಲೇಬೇಕು ಅನ್ನೋದು ಅವ್ರ ಮನಸ್ಸಿನೊಳಗೆ ಇರ್ಬೇಕು. ದೇಶದ ಬಗ್ಗೆ, ದೇಶದ ಪ್ರಗತಿ ಬಗ್ಗೆ ಅದನ್ನ ಒಂದು ಮನಸ್ಸಿನಾಗ ಇಟ್ಕೊಂಡು ತಮ್ಮ ಹಕ್ಕನ್ನ ತಾವು ಚಲಾಯಿಸ್ಬೇಕು. ಇದೇನು 5 ವರ್ಷಕ್ಕೊಮ್ಮೆ ಬರ್ತದೆ, ದಿನ ಏನು ಬರೋದಲ್ಲ, ಮತವನ್ನೇ ಚಲಾಯಿಸ್ಬೇಕು. ಆಮೇಲೆ ನಾವು ಇದು ಡೆವಲಪ್ಮೆಂಟ್ ಆಗಿಲ್ಲ ಅದಿಗೆಲ್ಲ ಅನ್ನೋದಕ್ಕಿಂತ ನಾವು ವೋಟಿಂಗ್ ಮಾಡಿದಂದರೆ ವಿ ಹ್ಯಾವ್ ರೈಟ್ಸ್ ಟು ಆಸ್ಕ್ ಟು ದಿ MLAs MPs ಹೂಎವರ್ ಆರ್ ಬೀಂಗ್ ಎಲೆಕ್ಟೆಡ್. ಅಂದರೆ ಗೌರ್ಮೆಂಟ್ಗೆ ಕ್ವೆಶನ್ ಯು ಕ್ಯಾನ್ ಆಸ್ಕ್ ಸಮ್ ಕ್ವೆಶನ್ಸ್. ಅದೇ ಸ್ವಲ್ಪ ಮಾಡಿ ಇಟ್ ಈಸ್ ಅವರ್ ರೈಟ್. ಆ್ಯಂಡ್ ದಿಸ್ ಪಾಸ್ಟ್ 25 ಇಯರ್ಸ್ ನಾವು ಇದಕ್ಕೆಲ್ಲ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ಡೆವಲಪ್ಮೆಂಟ್ ಆಫ್ ನೇಷನ್ ಸಲುವಾಗಿ ನಾವು ಇಟ್ ಈಸ್ ರೈಟ್ ಟು, ಇಟ್ಸ್ ಎವ್ರಿ ಒನ್ಸ್ ರೈಟ್ ಟು ವೋಟ್ ಆ್ಯಂಡ್ ವಿ ಹ್ಯಾವ್ ಟು ಕಾಸ್ಟ್ ಅವರ್ ವೋಟ್. ಆ್ಯಂಡ್ ಸಿ ವಿ ರೆಕಮೆಂಡ್ ಟು ಅವರ್ ಪಾರ್ಟಿ, ಬಟ್ ಸ್ಟಿಲ್ ಗೋ ಆ್ಯಂಡ್ ವೋಟ್ ಔಟ್. ಆ್ಯಂಡ್ ದೆನ್ ಆಮೇಲೆ ನೀವು ಕೇಳೋಕ್ಕೆ ನಿಮಗೆ ಅವಕಾಶ ಇದೆ. ಮತ್ತು ಈಗ ನಮ್ಮದು ಯಾರು ಅಭ್ಯರ್ಥಿ ಇರಲಿ, ಅವ್ರ ಕಡೆ ಯಾರು ಹೋಗಿದ್ರೆ ಅವ್ರ ಕಡೆ ಕೆಲಸ ಮಾಡಿಸ್ಕೋಬೇಕಂತ ನಮ್ಮದು ಇಚ್ಛೆ. ವೈಪ್ಡ್ ಔಟ್ ಆ್ಯಂಡ್ ಜಸ್ಟ್ ಬಿಕಾಸ್ ಆಫ್ ಗ್ರೇಟ್ ನ್ಯಾಷನಲ್ ಲೀಡರ್ಸ್ ಇನ್ ದ ಕಂಟ್ರಿ ಅವ್ರು ಅದೇ ಪರಿವರ್ತನೆ ಆಗಿತ್ತು. ಎಲ್ಲರೂ ಮತದಾನ ಮಾಡಬೇಕು. ಈಗ ದೇಶದ ಅಭಿವೃದ್ಧಿಗೆ ನಾವು ಮತದಾನ ಮಾಡಿ ಬಂದಿದ್ದೇವೆ. ಎಲ್ಲರೂ ಪರಿವಾರ ಸಮೇತ ಬಂದು ಮತದಾನ ಮಾಡಿದ್ದೇವೆ. ಈ ಸುಡು ಬಿಸಿಲಿನಲ್ಲಿ ಒಂದು ಮತದಾರರು ಮನೆಯಿಂದ ಹೊರಗೆ ಬರೋದು ಕಠಿಣತೆ, ಅಂಥ ಮತದಾರರಿಗೆ, ವೋಟ್ ಹಾಕದಿರುವಂಥ ಮತದಾರರಿಗೆ ಏನೊಂದು ಸಜೆಷನ್ ಕೊಡಲಿಕ್ಕೆ ಇಷ್ಟಪಡ್ತೀವಿ? ಸರ್, ಎಲ್ಲರೂ ತಪ್ಪದೇ ಮಾಡಬೇಕು. ಇದು ನಮ್ಮ ಕರ್ತವ್ಯ, ಪ್ರಜಾಪ್ರಭುತ್ವದ ಒಂದು ಕರ್ತವ್ಯ. ಎಲ್ಲರೂ ತಪ್ಪದೇ ಬಂದು ವೋಟ್ ಹಾಕಬೇಕು. ಸಮೀಪಿತ್ತು ಆದ್ರೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಹಾಂ, ಚೆನ್ನಾಗಿ ಮಾಡಿದ್ದಾರೆ. ತಮ್ಮ ಹೆಸರು ಸರ್? ಶಂಕರಪ್ಪ ಹುಲಿಕಟ್ಟೆ, ಎಕ್ಸ್ ಆರ್ಮಿ.